ನೀವು ಒಬ್ರು ಸಮಾಜ ಸೇವಕಿಯಾಗಿ ಸಮಾಜಮುಖಿ ಕೆಲಸಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ತೀರಿ. ಅಂದ್ರೆ ನಿಮಗೂ ನಿಮ್ದೇ ಆದಂತ ಒಂದು ಪರ್ಸನಲ್ ಲೈಫ್ ಇರುತ್ತೆ. ಆ ಪರ್ಸನಲ್ ಲೈಫ್ಗೆ ನೀವು ಯಾವಾಗ ಟೈಮ್ ಕೊಡ್ತೀರಾ? ಅಂದ್ರೆ ಬೀಯಿಂಗ್ HR ನೀವು ಆ ವರ್ಕು ಮಾಡಿಕೊಂಡು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ನಿಮ್ಮ ಒಂದು ಪರ್ಸನಲ್ ಲೈಫ್ಗೆ ನಿಮಗಂತ ನೀವು ಸಮಯ ಕೊಡಕ್ ಆಗ್ತಿದ್ಯಾ? ನಿಜ ಹೇಳಬೇಕಂದ್ರೆ ನನ್ನ ಪರ್ಸ್ನಲ್ ಲೈಫ್ ಅಂದ್ರೇ ಇದು ನನಗೆ ನಿಜ. ನಾನು ಈಗೇನೆಲ್ಲ ನಾನು ಎಲ್ಲರಿಗೂ ದಾನ ಮಾಡ್ತೀನಿ, ಈಗೇನೇನೋ ಕೊಡ್ತೀವಿ ಯಾರ್ಯಾರಿಗೂ, ಅವ್ರಿಗೆ ಹೊಟ್ಟೆ ತುಂಬೋದಿಲ್ಲ. ಅದು ಅಯ್ಯೋ ಇನ್ನೂ ಚೆನ್ನಾಗಿರೋದು ಕೊಡ್ಬೋದಿತ್ತಲ್ಲ, ಈ ಥರ ಕೊಡ್ಬೋದಿತ್ತಲ್ಲ. ಅಲ್ಲೂ ನಾನೇ ನೋಡಿದ್ದೀನಿ. ಈವನ್ ನಾನು ಡೊನೇಟ್ ಮಾಡೋಕ್ಕೆ ಹೋದಾಗ ಅವರಲ್ಲಿ ಏನು ಪೂರ್ ಇರ್ತಾರ ಅವರಲ್ಲೂ ಇರುತ್ತೆ. ಇದು ಹಳೇದ ಇಲ್ಲ ಇದು ಹೊಸ ಆ ಥರನೂ ಇರ್ತಾರೆ. ಓಕೆ ಇಲ್ಲಿ ನಮಗೆ ಇರುತ್ತೆ, ಅವ್ರಿಗಿರಲ್ಲ ಅಂತಲ್ಲ ಇರುತ್ತೆ. ಬಟ್ ನನಗೇನು ಅನಿಸಿದ್ದು ಅಂದರೆ ಅನ್ನದಾನಕ್ಕಿಂತ ಬೇರೆ ಇನ್ನೊಂದು ಶ್ರೇಷ್ಠ ದಾನ ಇಲ್ಲ ಅಂತ ನನ್ನ ಹಿರಿಯವರಿಂದ ಕೇಳಿದ್ದೀನಿ. ನನಗೆ ಅನಿಸಿದ್ದು ಅದಕ್ಕೆ ನಾನೇನು ಮಾಡ್ತೀನಿ, ಅಕ್ಕಿನ ನಾನೇ ಒಂದೊಂದು KG ಪ್ಯಾಕೆಟ್ ಮಾಡಿಬಿಟ್ಟು ಹೋಗಿದ್ದ ಕಡೆ ಎಲ್ಲ ಕೊಡ್ತಾ ಹೋಗ್ತೀನಿ. ಎಲ್ಲಾದರೂ ಒಂದು ಸ್ಲಮ್ ಕಾಣುತ್ತೆ, ಕಾಲಲ್ಲಿ ಚಪ್ಪಲಿ ಇರಲ್ಲ. ಅದರಲ್ಲೂ ನನಗೆ ತುಂಬ ಜನ ಕಮೆಂಟ್ಸ್ ಹಾಕಿದ್ದಾರೆ, ಕೈಕಾಲು ಗಟ್ಟಿ ಇತ್ತು ಯಾಕೆ ಕೊಟ್ರಿ ಅಂತ. ಬಟ್ ಆ ಒಂದೊತ್ತಿನ ಊಟ ಮಾಡ್ತಾರ, ನನ್ನ ಕೈಲಿ ನಾನು ಮೂಟೆ ಕೊಡೋಕ್ಕಾಗುತ್ತಾ ಇಲ್ಲ. ಅಟ್ಲೀಸ್ಟ್ ನಾನು 1 KG ಅವ್ರಿಗೆ ಕೊಡ್ತಾ ಹೋಗ್ತೀನಿ. ರಾಗಿ 1 KG, ಅಕ್ಕಿ 1 KG ಕೊಟ್ಟು, ಕಾಲಲ್ಲಿ ಚಪ್ಪಲಿ ಇಲ್ಲ ಅಂದರೆ ಇಲ್ಲ ಊಟ. ವರ್ಸ್ಟ್ ಕೇಸು ನಾನು ಕಾರ್ ಡಿಕ್ಕಿಯಲ್ಲೇ ಯಾವಾಗಲೂ ಹಾಕ್ಕೊಂಡು ಹೋಗಿರ್ತೀನಿ. ಏನೂ ಇಲ್ಲ ಅಂದ್ರೂ ಅಲ್ಲಿ ಒಂದು ಸ್ಟ್ರೀಟಲ್ಲಿ ಇಟ್ಕೊಂಡಿರ್ತಾರಲ್ಲ ಗಾಡಿಯಲ್ಲಿ ಅಡುಗೆ ಮಾಡಿಕೊಂಡು ಅವ್ರ ಹತ್ರ ಬೈ ಮಾಡ್ತೀನಿ. ಯಾಕಂದರೆ ಅವ್ರಿಗೂ ಅಲ್ಲಿ ವ್ಯಾಪಾರ ಆಗಬೇಕು, ಇಲ್ಲಿ ಇವ್ರಿಗೂ ಹೊಟ್ಟೆ ತುಂಬಬೇಕು. ಒಂದು 10 ಊಟ ತೊಗೊತೀನಿ, ಹೋಗ್ತಾ ಕೊಟ್ಟು ಹೋಗ್ತೀನಿ. ಆ ಖುಷಿ ನೋಡಬೇಕು ಕೊಟ್ಟಾಗ ಅವ್ರಿಗೆ. ಅನ್ನ ಕೊಟ್ಟೆ ಅನ್ನೋ ಖುಷಿ ಅಲ್ಲ, ನಮ್ಮನ್ನು ಬಂದು ಮುಟ್ಟಿ ಮಾತಾಡಿಸಿ ಊಟ ಕೊಟ್ಟರು ಅನ್ನೋ ಖುಷಿ ಇರುತ್ತಲ್ಲ, ಅದಕ್ಕಿಂತ ಇನ್ನೊಂದು ನನಗೆ ಅದೇ ಪರ್ಸ್ನಲ್. ನೀವು ಕೇಳಿದ್ರಲ್ಲ ನಿಮ್ಮ ಪರ್ಸ್ನಲ್ ಲೈಫ್ ಏನು ಅಂತ. ನನ್ನ ಮಗಳು UK ಇದ್ದಾಳೆ, ಶಿ ಈಸ್ ವರ್ಕಿಂಗ್ ಆಲ್ರೆಡಿ. ಅವಳ್ದು ಆಯ್ತು, MSc ಕಂಪ್ಲೀಟ್ ಆಯಿತು, ಅಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಇನ್ನೇನು ನನಗೇನಿಲ್ಲ, ನನಗೆ ಇದೇ ಖುಷಿ ಆಗುತ್ತೆ. ಮನೇಲಿ ಕೂತಿದ್ರು ನಾನು ಇಷ್ಟೇ ಮಾಡೋದು. ಅದು ಏನಾರು ಪರ್ಚೇಸ್ ಮಾಡೋಕ್ಕೆ ಹೋಗ್ತೀನಿ, ನಾನೇ ಪ್ಯಾಕೆಟ್ ಮಾಡ್ತೀನಿ, ನಾನೇ ಕೊಡ್ತಾ ಇರ್ತೀನಿ, ಟಾರ್ಗೆಟ್ ಮಾಡ್ತೀನಿ ಇಲ್ಲಿ ಹೋಗೋದು ಅಂತ ಅಷ್ಟೇ. ಅದರ್ವೈಸ್ ನನ್ನ ಪರ್ಸ್ನಲ್. ನಿಮ್ಮ ಮಗಳು ಸಪೋರ್ಟಿವ್ ಆಗಿದ್ದಾರಾ ಅಂತ? ಶಿ ಈಸ್ ವೆರಿ ಹ್ಯಾಪಿ ಅಂದರೆ ಮಮ್ಮಿ ಏನೋ ಒಂದು ಒಳ್ಳೇದು ಮಾಡ್ತಾ ಇದ್ದಾಳೆ ಅನ್ನೋದು ಅವಳಿಗೂ ಖುಷಿ ಇದೆ. ಅವಳು ಇರೋವರೆಗೂ ನಾನು ಸ್ವಲ್ಪ ಮಾಡ್ತಾ ಇದ್ದೆ. ಅವಳು ಹೋದ್ಮೇಲೆ ಇವಾಗ ನನಗೆ ಅದನ್ನು ನಾನು ಜಾಸ್ತಿ ಇನ್ವಾಲ್ವ್ ಆಗೋಕ್ಕೆ ಶುರು ಆದೆ. ಯಾಕಂದರೆ ಬಿಕಾಸ್ ಅವಳನ್ನ ಮಿಸ್ ಮಾಡ್ಕೊಳ್ಳೋಕೆ ಶುರು ಮಾಡೋದನ್ನೆಲ್ಲ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದೆ. ಏನಿಲ್ಲ ಅಂದರೆ ವೀಕ್ಲಿ 3 ಟೈಮ್ಸ್ ಅಂತೂ ಹೋಗಿ ಕೊಡ್ತೀನಿ. ಅದಂತೂ ನನಗೆ ಅದು ಖುಷಿ ಕೊಡುತ್ತೆ. ಈ ವೀಕಲ್ಲಿ ಏನೋ ಮಾಡಿಲ್ಲ ಅಂತ ಪರ್ಸ್ನಲ್ ಏನೋ ಅಂತ ಲೈಫ್ ಇರುತ್ತಲ್ಲ, ನನಗಿದೆ ಖುಷಿ. ಈ ವಾರ ಕೊಟ್ಟಿಲ್ಲ ಅಂದರೆ ಏನೋ ಒಂಥರ ಬೇಜಾರಾಗ್ತಾ ಇರುತ್ತೆ. ಸೊ ಅವರು ಕನೆಕ್ಟ್ ಆದಂಗೆ ನನಗೆ ನನ್ನ ಫ್ರೆಂಡ್ ಸರ್ಕಲಲ್ಲೂ ಯಾರೂ ನನಗಷ್ಟು ಕನೆಕ್ಟ್ ಆಗಿಲ್ಲ. ಅಲ್ಲಿ ಹೋದಾಗ ಬ್ಲೈಂಡ್ ಹುಡುಗರು, ಹಾಫ್ ಬ್ಲೈಂಡ್ ಇರ್ತಾರಲ್ಲ ಅವರು, ಅಜ್ಜಿ ಇಷ್ಟು ದಿನ ಆಯಿತು ಬರಲಿಲ್ಲ ಯಾಕೆ ಅಂತ ಕಣ್ಣಲ್ಲಿ ನೀರು ಹಾಕ್ತಾರೆ. ನಮ್ಮವರೇ ಹಾಕಲ್ಲ ಇವತ್ತು. ಅದು ನನಗೆ ಖುಷಿ ಕೊಡುತ್ತೆ. ದಟ್ಸ್ ಮೈ ಪರ್ಸ್ನಲ್ ಲೈಫ್ ಆ್ಯಕ್ಚುಲಿ. ನನ್ನ ಲೈಫ್ ಅಂದರೆ ಅದೇ ಈಗ ಅದೇ ಹೇಳಿದ್ನಲ್ಲ, ಯಾರದೇ ಆಗಲಿ ಒಂದು ಪಾಸ್ಟ್ ಏನಾದರೂ ಸ್ವಲ್ಪ ನೆಗೆಟಿವ್ ಇದ್ದಾಗ ಎಲ್ಲರದ್ದು ಇರುತ್ತೆ. ನಾನು ಈ ಒಂದು ಸ್ಥಾನಕ್ಕೆ ಬಂದಿದ್ದೀನಿ, ಈ ಒಂದು ಇದಕ್ಕೆ ಬಂದಿದ್ದೀನಿ, ನಾನು ಈ ಥರ ಸಹಾಯ ಮಾಡಬೇಕು ಅಂತ ಬಂದಿದೆ ಅಂದರೆ ಅಫ್ಕೋರ್ಸ್ ನಂದು ಬ್ಯಾಡ್ ಪಾಸ್ಟ್ ಇದೆ. ಸೊ ಅದರಿಂದನೇ ನಾನು ಇಲ್ಲಿಗೆ ಬಂದಿರೋದು. ನನಗೆ ಖುಷಿ ಕೊಡ್ತಾ ಇರೋದಿದೆ. ದುಡ್ಡಿಂದ ಕೊಂಡ್ಕೊಳ್ಳೋಕ್ಕಾಗಲ್ಲ ಅನ್ನೋದು ಇದೊಂದೇ ಅಂತ ನನಗೆ ಅರ್ಥ ಆಯಿತು. ದುಡ್ಡಿದ್ದರೆ ಬರ್ತಾರೆ, ಮೋನಿಕಾ ಅಂತ ಬರ್ತಾರೆ, ದುಡ್ಡಿಲ್ಲ ಅಂದರೆ ಹೋಗ್ತಾರೆ. ಅದರಲ್ಲೂ ಹೊಟ್ಟೆ ಉರಿ ಪಡೆಯೋರು ಇದ್ದಾರೆ. ಇವಳು ಹಾಗಿದ್ಲು ಇವತ್ತು ಹೀಗಾದ್ಲ ಅಂತ. ಅಫ್ಕೋರ್ಸ್ ನಾನು ತುಂಬ ಕಷ್ಟದಿಂದನೇ ಬಂದಿದ್ದು. 2003 ಅವಾಗಿಂದ ಈಗ 25ವರೆಗೂ ನಾನು ಗ್ಯಾಪ್ ಇಲ್ಲದೆ ವರ್ಕ್ ಮಾಡ್ತಾಯಿದ್ದೀನಿ. ಒಂದು ಗನ್ಸ್ ಏನು ಮಾಡ್ತಾರೋ ಅದೇ ಥರ ಕೆಲಸ ನಾನು ಮಾಡಿಕೊಂಡೇ ಬಂದಿದ್ದೀನಿ. ಎಲ್ಲೂ ನಾನು ಬ್ರೇಕ್ ತೊಗೊಳ್ಳೋದು ಇಲ್ಲ. ಸೊ ನಾನೊಂದು ಮದರಾಗೂ ಒಂದು ಫಾದರಾಗೂ ನಾನು ನನ್ನ ಮಗಳಿಗಿದ್ದೀನಿ. ಸೊ ಅದು ನನಗೆ ಖುಷಿ ಆಗುತ್ತೆ. ಮಕ್ಕಳು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಖಂಡಿತ ಮಾಡ್ಬೋದು. ಯಾಕಂದರೆ ಇವತ್ತು ಎಷ್ಟೋ ಥರ ಫೀಲ್ಡಲ್ಲಿ ಇದ್ದಾರೆ ಹೆಣ್ಮಕ್ಳು. ಏನಂದರೆ ಈಗ ಹೆಣ್ಣಿಗೆ ಪ್ರೀತಿ ಕೊಟ್ಟರೆ ಪ್ರೀತಿ ಮಾಡೋಕ್ಕೂ ಸರಿ, ಇದೇ ಪ್ರೀತಿ ಕೊಟ್ಟಿಲ್ಲ ಅಂದರೆ ಸ್ವಾಭಿಮಾನದಿಂದ ಬದುಕೋಕ್ಕೂ ಸರಿ ಅನ್ನೋದನ್ನು ತೋರಿಸೋ ಥರ ಹೆಣ್ಮಕ್ಳಿದ್ದಾರೆ ಇವಾಗ. ಆ ಥರ ಇರಬೇಕು. ಅವ್ರ ವಾಯ್ಸ್ ರೇಸ್ ಮಾಡಬೇಕು. ವಾಯ್ಸ್ ರೇಸ್ ಮಾಡಿದ್ರೆ ಇವಾಗ ಏನಂತಾರೆ ಗೊತ್ತಾ, ಬಜಾರಿ ಅಂತಾರೆ, ಇಲ್ಲ ಜಗಳ ಅಂತಾರೆ. ಅಂದ್ಕೊಳ್ಳಿ, ನಾವೇನು ನಮ್ಮ ರೈಟ್ಸ್ನ ನಾವು ಮಾತಾಡ್ತೀವಿ. ಎಷ್ಟು ದಿನ ಹಾಗೆ ನಾವು ಬಚ್ಚಿಕೊಂಡಿರೋಕ್ಕಾಗುತ್ತೆ? ಅವ್ರು ಇನ್ನೊಬ್ರು ಏನಂತಾರೋ ಅಂತ ನಾನು ಅದೆಲ್ಲ ಬಿಟ್ಟಿದ ಮೇಲೇ ನಾನು ಇವಾಗ ಸೋಷಲ್ ಸರ್ವಿಸ್ ಆಗಲಿ, ಇವನ್ ನಾನು ಇವಾಗ ತುಂಬ ಟ್ರಾವೆಲ್ ಮಾಡೋದಿರುತ್ತೆ ನಂದು ವರ್ಕ್ ವೈಸು, ಎಲ್ಲ ಮಾಡ್ಕೊಂಡು ಹೋಗ್ತೀನಿ. ನನಗೆ ಅದೆಲ್ಲ ಏನೋ ಅನ್ಸಲ್ಲ, ಹೆಣ್ಮಕ್ಳು ಗಂಡು ಮಕ್ಕಳು ಅಂತೆಲ್ಲ ಸಮ. ಯಾಕಂದರೆ ನಾನು ಅಷ್ಟು ವರ್ಷ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಥರದ ಇದು ಕಂಪ್ನೀಸಲ್ಲೂ ನಾನು ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಕಾರ್ಪೊರೇಟಲ್ಲಿ. ಸೊ ನನಗೆ ಎಲ್ಲ ಥರ ಲೈಫ್ ನೋಡಿಬಿಟ್ಟಿದ್ದೀನಿ. ಸೊ ಇವಾಗ ನಾನು ಐ ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅನ್ನೋದು ಗೊತ್ತು. ನನಗೆ ಯಾವ ನೇಮು ಫೇಮು ಬೇಡ.
ನಾನು ಅದು ಹೇಳ್ತೀನಲ್ಲ, ನನಗೆ ಯಾವ ನೇಮು ಫೇಮು ಬೇಡ, ಇಲ್ಲ ಯೂಟ್ಯೂಬ್ ಚಾನಲ್ ನಂದು ಸಬ್ಸ್ಕ್ರೈಬ್ಸ್ ಆಗಲಿ ಅಂತ ನಾನು ಮಾಡ್ತಾಯಿಲ್ಲ. ನನ್ನ ಕೈಯಲ್ಲಿ ಜೀವ ಇದ್ದು ನಾನು ನಡೀತೀನಿ ಅನ್ನೋವರೆಗೂ ನನ್ನ ಕೈಯಲ್ಲಿ ಆಗಿದ್ದು ನಾನು ಮಾಡ್ತಾಯಿರ್ತೀನಿ. ನಂದು ಯಾವ NGO ಇಂದ ನನಗೆ ಯಾವುದು ದುಡ್ಡು ಗಿಡ್ಡು ಯಾವುದೂ ಬರಲ್ಲ, ಇಲ್ಲ ನನಗೆ ಯಾರೂ ಡೊನೇಷನ್ನು ಕೊಡೋದಿಲ್ಲ. ಬಟ್ ಸಣ್ಣ ಪುಟ್ಟ ಹೆಲ್ಪ್ ಹೇಳಿದ್ನಲ್ಲ, ನಾನು ಮಾಡೋಕ್ಕಾಗ್ತಿಲ್ಲ ಮೋನಿಕಾ ನೀವು ಮಾಡಿ ಅಂತ ಹೇಳೋರು ಇದ್ದಾರೆ. ಆ ಥರ ಒಂದು 2-3 ಜನ ಇದ್ದಾರೆ. ನಾನು ಅವ್ರಿಗೆ ಯಾವಾಗಲೂ ರಿಯಲಿ ಥ್ಯಾಂಕ್ಫುಲ್ ಅಂತ ಹೇಳ್ತೀನಿ. ಬಿಕಾಸ್ ಅಟ್ಲೀಸ್ಟ್ ಬರ್ದಿದ್ರು ನೀವು ಮಾಡು ಅಂತ ಹೇಳ್ತಾರಲ್ಲ, ಅವ್ರಿಗೆ ಹೇಳ್ತೀನಿ. ನಾನು ಏನು ಹೇಳಿದ್ರು ನೀವು ನಂಬ್ತೀರಾ, ಬಟ್ ನನಗೆ ಅದು ಬೇಡ. ನನಗೇನು, ನಾನು ಮುಂದೆ ನಿಂತು ಕೆಲಸನೂ ಮಾಡ್ಕೊಂಡು ಇದನ್ನು ಮಾಡ್ತಾ ಇದ್ದೀನಲ್ಲ, ಆ ಖುಷಿ ಇದೆಯಲ್ಲ, ನನಗೆ ಸಾಕು ಅಂತ ಆ ಥರ.